ಯಾವಾಗ ಹನುಮಂತ ರಾವಣನ ಮುಂದೆ ಹೋಗ್ತಾನೆ ಆಗ ರಾವಣ ಕೇಳ್ತಾನೆ, ಯಾರು ನೀನು ಅಂತ. ಆಗ ಹನುಮಂತ ತುಂಬ ಅವನ ಬಗ್ಗೆ ಹೇಳ್ಕೊಬೋದಿತ್ತು. ನಾನು ಅಷ್ಟಸಿದ್ಧಿಯನ್ನು ಪಡೆದವನು, ನಾನು ಕೇಸರಿ ರಾಜನ ಮಗ, ನಾನು ಈ ಸಮುದ್ರವನ್ನು ದಾಟಿ ಬಂದವನು, ಈ ಥರ ತುಂಬ ಹನುಮಂತ ತನ್ನ ಬಗ್ಗೆ ತಾನು ಹೇಳ್ಕೊಬೋದಿತ್ತು. ಆದರೆ ಹನುಮಂತ ಹೇಳಿದ್ದು ನಾನು ರಾಮನ ಬಂಟ ಅಂತ, ಅಂದರೆ ನಾನು ರಾಮನ ಸೇವಕ ಅಂತ. ಈ ಕ್ವಾಲಿಟಿನ ಶ್ರೀಲ ಪ್ರಭುಪಾದರು ಹ್ಯುಮಿಲಿಟಿ ಅಂತ ಕರೀತಾರೆ, ಅಂದರೆ ರಿಯಲ್ ಈಗೋ ಅಂತ ಕರೀತಾರೆ. ಸೊ ಫೇಕ್ ಈಗೋ ಅಂತ ಅಂದರೆ ತನ್ನ ಬಾಡಿಲಿ ಐಡೆಂಟಿಟಿನ ಅವನು ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದನ್ನ ಅದು ಫೇಕ್ ಈಗೋ ಅಂತ ಕರಿತೀವಿ. ಯಾವುದು ನಾವು ಅಲ್ಲ ಅದನ್ನು ನಾವು ಅದು ಅಂತ ಅಂದ್ಕೊಂಡಾಗ ಅದು ಫೇಕ್ ಈಗೋ ಆಗುತ್ತೆ. ಭಗವದ್ಗೀತೆ ಪ್ರಕಾರ ಶ್ರೀಕೃಷ್ಣ ಹೇಳುವಂತೆ ನಾವು ಈ ಬಾಡಿ, ಈ ದೇಹ ಅಲ್ಲ, ನಾವು ಆತ್ಮ. ಅದನ್ನು ಪರ್ಫೆಕ್ಟ್ಲಿ ಹನುಮಂತ ರಿಯಲೈಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳುವಂತೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ, ಅಂದರೆ ನಾನು ನಿಮಿತ್ತ ಮಾತ್ರ, ನಿನ್ನ ಇನ್ಸ್ಟ್ರೂಮೆಂಟ್ ನಾನು. ಅದನ್ನು ಕೂಡ ಹನುಮಂತ ಪರ್ಫೆಕ್ಟ್ಲಿ ನಮಗೆ ತೋರಿಸ್ತಾರೆ. ಎಂತೆಂಥ ದೊಡ್ಡ ಸೇವೆ, ರಾಮ ಸೇತುವನ್ನು ಕಟ್ಟೋದಾಗಿರ್ಬೋದು, ಸೀತಾದೇವಿಯನ್ನು ಹುಡುಕಿ ಫೈಂಡ್ ಔಟ್ ಮಾಡಿ ಮತ್ತು ರಾಮಚಂದ್ರನಿಗೆ ಬಂದು ಹೇಳೋದಾಗಿರ್ಬೋದು, ಮತ್ತು ರಾವಣನ ಮೇಲೆ ಯುದ್ಧ ಮಾಡಿ ರಾವಣನ ಸೋಲಿಸೋದಾಗಿರ್ಬೋದು, ಇದನ್ನೆಲ್ಲ ಇಷ್ಟು ದೊಡ್ಡ ಸೇವೆಗಳನ್ನ ಮಾಡಿದರೂ ಕೂಡ ಹನುಮಂತ ಮಾತ್ರ ಹಂಬಲ್ ಆಗಿ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ಅಂದರೆ ನಾನು ಬರೀ ನಿನ್ನ ಇನ್ಸ್ಟ್ರೂಮೆಂಟ್, ನೀನೇ ನನ್ನ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರೋದು ಅನ್ನೋ ಭಾವದಲ್ಲಿದ್ದು. ಈ ಕ್ವಾಲಿಟಿಗೆ ಆ್ಯಕ್ಚುಲಿ ಭಗವಂತ ಅಟ್ರ್ಯಾಕ್ಟ್ ಆಗೋದು, ಅಂದರೆ ಆಕರ್ಷಿಸಲ್ಪಡೋದು. ಒಂದೇ ಮೈಂಡ್ ಕಂಟ್ರೋಲ್, ಮನಸ್ಸಿನ ನಿಗ್ರಹತೆ. ನಮಗೆಲ್ಲ ನೋಡ್ಬೋದು